ಇವತ್ತು ಇಡೀ ದೇಶದಾದ್ಯಂತ 77ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ರಿಪಬ್ಲಿಕ್ ಡೇ ವೇದಿಕೆಯಲ್ಲೇ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶದ ಭಾಷಣ ಮಾಡಿದ್ದಾರೆ. ಗಣಿನಾಡು ಬಳ್ಳಾರಿಯಲ್ಲಿ ಗೂಂಡಾಗಿರಿ, ರಕ್ತಪಾತ ಆಗ್ತಾ ಇದೆ. ಶಾಸಕನಾಗಿರೋ ನನ್ನ ಮೇಲೆಯೇ ಫೈರಿಂಗ್ ಮಾಡಿದ್ದಾರೆ. 20 ವರ್ಷದ ಹಿಂದೆ ಬಿಹಾರ UPಯಲ್ಲಿ ಈ ಘಟನೆಯನ್ನು ನಾವು ಕೇಳಿದ್ವಿ. ಆದರೆ ಈಗ ಅದು ಬಳ್ಳಾರಿಗೆ ಶಿಫ್ಟ್ ಆಗಿದೆ. ಶಾಂತಿಯ ಬೀಡಾದ ಕರ್ನಾಟಕ ಇಂದು ಗೂಂಡಾ ರಾಜ್ಯ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಗೂಂಡಾ ರಾಜ್ಯದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು DK ಇರಾನ್ US ನಿಂದ ಸೆಕ್ಯೂರಿಟಿ ತೆಗೆದುಕೊಂಡು ಬರಲಿ, ಶಾಸಕ ಭರತ್ ರೆಡ್ಡಿ ಮತ್ತವರ ಬೆಂಬಲಿಗರನ್ನ ಇನ್ನೂ ಬಂಧಿಸಿಲ್ಲ. ಗಂಗಾವತಿಯಲ್ಲಿ BJP ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬ ಶಾಸಕನೇ ಇವಾಗ ಕಳವಳ ವ್ಯಕ್ತಪಡಿಸ್ತಾ ಇದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಹಾಗಾದ್ರೆ? ಕೊಡುವುದರ ಮೂಲಕ ಬಳ್ಳಾರಿಯಲ್ಲಿ ಗೂಂಡಾಗಿರಿ, ಒಬ್ಬ 26 ವರ್ಷದ ಯುವಕನ ಕೊಲೆ, ರಕ್ತಪಾತ, ಒಬ್ಬ ಶಾಸಕ ಗಂಗಾವತಿ ಶಾಸಕನಾಗಿರುವಂಥ ನನ್ನ ಮನೆ ಮೇಲೇನೆ ಪ್ರೈವೇಟ್ ಗನ್ಮೆನ್ಗಳಿಂದ ಫೈರಿಂಗ್ ಮಾಡಿರುವಂಥ ಒಂದು ಘಟನೆ. ಇವತ್ತು 20-30 ವರ್ಷಗಳ ಹಿಂದೆ ನಾವು ಎಲ್ಲೋ ಒಂದು ಬಿಹಾರ, ಉತ್ತರ ಪ್ರದೇಶದಲ್ಲಿ ಕೇಳ್ತಾ ಇರುವಂಥ ಒಂದು ಘಟನೆಗಳು ಶಾಂತಿಯ ಬೀಡಾಗಿರುವಂಥ ಕರ್ನಾಟಕದಲ್ಲಿ ಇವತ್ತು ಈ ಗೂಂಡಾ ರಾಜ್ಯ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಬಳ್ಳಾರಿಯಲ್ಲಿ ನಿರ್ಮಾಣ ಆಗಿರುವಂಥ ಒಂದು ವಿಚಾರ ಆಗಿರ್ಬೋದು. ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರುವಂಥ ಒಬ್ಬ ಶಾಸಕನಿಗೆ ರಕ್ಷಣೆ ಬೇಕು ಅಂತ ಕೇಳಿದಾಗ ಈ ಕರ್ನಾಟಕ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇರಾನಿಂದ, ಅಮೆರಿಕದಿಂದ ಸೆಕ್ಯೂರಿಟಿ ತಗೊಂಡು ಬರಲಿ ಅಂತ ಹೇಳೋದ್ರ ಮೂಲಕ ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿರುವಂಥ ಈ ರಾಜ್ಯದ ಉಪಮುಖ್ಯಮಂತ್ರಿ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಸಾಮಾನ್ಯ ಜನರಿಗೆ ಇನ್ನೇನು ಇವರು ಭದ್ರತೆಯನ್ನ ಕೊಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಮೂಡುವಂಥ ಒಂದು ಸ್ಥಿತಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಬಳ್ಳಾರಿ